ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾವು ಹೆಳವನಕಟ್ಟೆ ಗಿರಿಯಮ್ಮ ಇವರ ಕುರಿತು ನೋಡೋಣ. ಹೆಳವನಕಟ್ಟೆ ಗಿರಿಯಮ್ಮ ಇವರು ಅನೇಕ ದೇವರ ನಾಮಗಳನ್ನು ಬರೆದವರು, ಅನೇಕ ಕೀರ್ತನೆಗಳನ್ನು ಬರೆದವರು. ಅದರ ಜೊತೆಯಲ್ಲಿ 7 ವಿಶೇಷ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಈ ಹೆಳವನಕಟ್ಟೆ ಗಿರಿಯಮ್ಮ ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ. ವಿದ್ಯಾರ್ಥಿಗಳೇ, ಹೆಳವನಕಟ್ಟೆ ಗಿರಿಯಮ್ಮ ಅನ್ನುವಂತಹ ವಿಷಯದ ಕುರಿತು ಟಿಪ್ಪಣಿ ಬರೆಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಕೊಡ್ಬೋದು, ಅಥವಾ ಹೆಳವನಕಟ್ಟೆ ಗಿರಿಯಮ್ಮ ಇವರ ಜೀವನ ಚರಿತ್ರೆಯನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆಗಳನ್ನು ಕೊಟ್ಟರೆ, ಈಗ ನಾನು ಏನು ಹೇಳ್ತೇನೆ ನೋಡಿ, ಅದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಹೆಳವನಕಟ್ಟೆ ಗಿರಿಯಮ್ಮ ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ. ಅವರು ತಿರುಪತಿ ಶ್ರೀ ವೆಂಕಟೇಶ್ವರನ ಅನುಗ್ರಹದಿಂದ ಹುಟ್ಟಿದವರಂತೆ. ಇವರ ತಂದೆಯ ಹೆಸರು ಭೀಮಪ್ಪ ಜೋಯಿಸ್ ಮತ್ತು ತಾಯಿಯ ಹೆಸರು ತುಂಗಮ್ಮ. ಭೀಮಪ್ಪ ಜೋಯಿಸ್ ಅಂದರೆ ಹೆಳವನಕಟ್ಟೆ ಗಿರಿಯಮ್ಮನ ತಂದೆ. ಇವರು ವೇದ ವಿದ್ವಾಂಸರಾಗಿದ್ದರು. ಗಿರಿಯಮ್ಮ ಸಹಜವಾಗಿ ಬಾಲ್ಯದಿಂದಲೂ ಭಕ್ತಿ ಭಾವವನ್ನು ಬೆಳೆಸಿಕೊಂಡಿದ್ದವರು. ಹೆಳವನಕಟ್ಟೆ ಮಂದಿರದ ದೇವರು ಶ್ರೀ ರಂಗನಾಥ ಸ್ವಾಮಿಯೇ ಅವರ ಆರಾಧ್ಯ ದೈವವಾಗಿದ್ದರು. ಹೆಳವನಕಟ್ಟೆ ಗಿರಿಯಮ್ಮ ಅವರು ಶ್ರೀ ರಂಗನಾಥ ಸ್ವಾಮಿಯನ್ನು ಆರಾಧಿಸ್ತಾ ಇದ್ರಂತೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಇವರ ಜೀವನದಲ್ಲಿ ಒಂದು ದುರಂತ ಘಟನೆ ನಡೀತದೆ. ತಂದೆ ತಾಯಿಯರನ್ನು ಕಳ್ಕೊಳ್ತಾರೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಗಿರಿಯಮ್ಮ ಅವರು ತಂದೆ ತಾಯಿಯರನ್ನು ಕಳೆದುಕೊಳ್ತಾರೆ. ಹಾಗಾಗಿ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಬಹಳಷ್ಟು ಪ್ರೀತಿಯಿಂದ ಅವರನ್ನು ಬೆಳೆಸ್ತಾರೆ. ಆ ದಿನಗಳ ಸಂಪ್ರದಾಯ ಅಂದರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮದುವೆ ಬೇಗ ನಡೀತಾ ಇತ್ತು. ಹಾಗಾಗಿ ಗಿರಿಯಮ್ಮ ಅವರ ವಿವಾಹ ಕೂಡ 12ನೇ ವಯಸ್ಸಿನಲ್ಲಿಯೇ ತಿಮ್ಮಪ್ಪರಸನೊಂದಿಗೆ ನಡೆಯಿತು. ಆದರೆ ಗಿರಿಯಮ್ಮನಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪವೂ ಕೂಡ ಆಸಕ್ತಿ ಇರಲಿಲ್ಲ. ಅವರು ತಮ್ಮ ಅತ್ತೆ ಮಾವನಲ್ಲಿ ಈ ಕುರಿತು ವಿನಮ್ರವಾಗಿ ಮನವಿ ಮಾಡಿಕೊಳ್ತಾರೆ. ಅದರ ಜೊತೆಯಲ್ಲೇ ತನ್ನ ಗಂಡನಾದಂತಹ ತಿಮ್ಮಪ್ಪರಸನಿಗೆ ಇನ್ನೊಂದು ಮದುವೆಯನ್ನು ಮಾಡಿಸ್ತಾರೆ. ತನ್ನ ಜೀವನವನ್ನು ಶ್ರೀ ರಂಗನಾಥನ ಸೇವೆಗೆ ಈ ಮೂಲಕ ಅವರು ಮುಡಿಪಾಗಿ ಇಡ್ತಾರೆ. ಈ ಹೆಳವನಕಟ್ಟೆ ಅನ್ನುವಂತಹ ಹೆಸರು ಹೇಗೆ ಬಂತು ಅನ್ನುವಂಥದ್ದನ್ನು ಸ್ವಲ್ಪ ನೋಡೋಣ ನಾವು. ಹೆಳವನಕಟ್ಟೆ ಅನ್ನುವಂತಹ ಹೆಸರು ಬರಲಿಕ್ಕೆ ಕಾರಣ, ಕಮಾರಹಳ್ಳಿ ಗ್ರಾಮದಲ್ಲಿ ಒಬ್ಬ ಹೆಳವನು ಭಿಕ್ಷೆಗಾಗಿ ಕೂರುತ್ತಿದ್ದ. ಅಂದರೆ ಅಂಗವಿಕಲ, ಕಾಲಿಲ್ಲದೆ ಇರುವಂತಹ ಒಬ್ಬ ಹೆಳವನು ಭಿಕ್ಷೆಗಾಗಿ ಅಲ್ಲಿ ಕುಳಿತುಕೊಳ್ತಾ ಇದ್ದ. ಆಗ ಆ ಊರಿನ ಜನರು ಏನು ಮಾಡ್ತಾಯಿದ್ರಂದರೆ, ಅವನು ಕೂತ್ಕೊಂಡಿದ್ದಂತಹ ಸ್ಥಳದಲ್ಲಿಯೇ ತಮ್ಮ ಗೋವುಗಳನ್ನು, ತಮ್ಮ ದನಗಳನ್ನು ಬಿಟ್ಟು ತಮ್ಮ ಕೆಲಸಗಳಿಗೆ ಅವರು ಹೊರಟು ಹೋಗ್ತಾ ಇದ್ರಂತೆ. ಅವನೇನು ಮಾಡ್ತಾನೆ, ಬಹಳಷ್ಟು ನಿಷ್ಠೆಯಿಂದ ಆ ದನ ಕರುಗಳನ್ನು ನೋಡಿಕೊಳ್ತಾ ಇದ್ದ. ಅದನ್ನು ನೋಡಿ ಜನರಿಗೆ ತುಂಬ ಸಂತೋಷವಾಗಿ ಅವರು ಈ ಹೆಳವನಿಗೆ ಒಂದು ಗುಡಿಸಲನ್ನು ಕಟ್ಟಿಕೊಡ್ತಾರೆ. ಮತ್ತು ಹಾಗೆ ಅವನು ದನಗಳನ್ನು ನೋಡಿಕೊಂಡಿರ್ತಾನಲ್ಲ, ಅದಕ್ಕೋಸ್ಕರ ಅವನಿಗೆ ಹಾಲು ಕೂಡ ಕೊಡ್ತಾ ಇದ್ರಂತೆ. ಒಂದ್ಸಲ ಅವನು ಏನು ಮಾಡ್ತಾನೆ, ಹೆಳವ ಏನು ಹೇಳ್ತಾನೆ ಆ ಜನರ ಹತ್ತಿರ, ಅವನೊಂದು ವಿನಂತಿ ಮಾಡಿಕೊಳ್ತಾನಂತೆ, ಗುಡಿಸಲಿನ ಪಕ್ಕದಲ್ಲಿ ಒಂದು ಗೋಕಟ್ಟೆ ನಿರ್ಮಾಣ ಮಾಡಿಕೊಡಿ ಅಂತ. ಈ ಹೆಳವ ಕಟ್ಟಿಸಿದಂತಹ ಕಟ್ಟೆಗೆ ಹೆಳವನಕಟ್ಟೆ ಅನ್ನುವಂಥ ಹೆಸರು ಹೀಗೆ ಬರ್ತದೆ. ಆ ಹೆಳವನಕಟ್ಟೆಯ ಪಕ್ಕದಲ್ಲಿ ಒಂದು ಹುತ್ತ ಇದೆ ಅಂತೆ. ಆ ಹುತ್ತದ ಮೇಲೆ ಈ ದನಗಳಿದ್ದಾವಲ್ಲ, ಆ ದನಗಳು ಹಾಲನ್ನು ಕರಿತಾ ಇದ್ವಂತೆ. ಅಂದರೆ ತಮ್ಮಷ್ಟಕ್ಕೆ ಹಾಲನ್ನು ಆ ಹುತ್ತದ ಮೇಲೆ ಸುರಿದು ಬಿಡ್ತಾ ಇದ್ವಂತೆ. ಒಂದು ದಿವಸ ಈ ಹೆಳವನಿಗೆ ಒಂದು ಕನಸು ಬೀಳ್ತದಂತೆ. ಆ ಕನಸಿನಲ್ಲಿ ಆ ಹುತ್ತದ ಒಳಗಡೆ ಒಂದು ದೇವರ ವಿಗ್ರಹ ಉಂಟು ಅಂತ ಕನಸು ಬೀಳ್ತದೆ. ಆಗ ಅವನು ಊರಿನವರ ಸಹಾಯದಿಂದ ಆ ಹುತ್ತದೊಳಗೆ ನೋಡ್ತಾನಂತೆ. ನೋಡುವಾಗ ದೇವರ ಮೂರ್ತಿ ದೊರಕ್ತದೆ. ಅಲ್ಲೇ ಒಂದು ದೇವಸ್ಥಾನ ಕೂಡ ಕಾಲಾಂತರದಲ್ಲಿ ನಿರ್ಮಾಣವಾಗ್ತದೆ. ಅಂದರೆ ದೇವಸ್ಥಾನ ಯಾವುದಿದ್ದದು, ಆ ದೇವಸ್ಥಾನದ ಒಳಗಡೆ ದೇವರಿದ್ದದೆ ರಂಗನಾಥ. ಅಂದರೆ ಆ ಹುತ್ತದ ಅಡಿಯಲ್ಲಿದ್ದದು ರಂಗನಾಥ. ಗಿರಿಯಮ್ಮ ಇದೇ ಹೆಳವನಕಟ್ಟೆ ರಂಗನಾಥನನ್ನು ಬಹಳಷ್ಟು ನೇಮ ನಿಷ್ಠೆ ಭಕ್ತಿಯಿಂದ ಪೂಜಿಸ್ತಾ ಇದ್ಲು. ಮುಂದೆ ಇವಳಿಗೆ ಒಂದು ವಾಕ್ ಸಿದ್ಧಿ ಆಗ್ತದೆ. ಈ ದೇವರ ಕೃಪೆಯಿಂದ ವಾಕ್ ಅಂದರೆ ಮಾತಿನ ಸಿದ್ಧಿ ಆಗ್ತದೆ. ಅಂದರೆ ಅವಳ ಹತ್ತಿರ ಪರಿಹಾರ ಕೇಳಲಿಕ್ಕೆ ಜನರೆಲ್ಲ ಬರ್ತಾರಂತೆ.
ಪರಿಹಾರ ಕೇಳಲಿಕ್ಕೆ ಜನರು ಅವಳ ಹತ್ತಿರ ಬರ್ತಾಯಿದ್ರು. ಈ ಹೆಳವನಕಟ್ಟೆ ಗಿರಿಯಮ್ಮನ ಮೃದುವಾದ ಮಾತು, ಮಮತೆಯಿಂದ ಕೂಡಿದಂತಹ ಧ್ವನಿ ನೊಂದವರಿಗೆ, ಅಂದರೆ ಪರಿಹಾರವನ್ನು ಕೇಳಿಕೊಂಡು ಬಂದವರಿಗೆ ಆಕೆಯ ಧ್ವನಿ ಅಮೃತ ಸಿಂಚನವಾದ ಹಾಗೆ ಇತ್ತಂತೆ. ಅದು ಹೇಗೆ ಇತ್ತು, ಆಕೆಯ ಮಾತು ಹೇಗೆ ಇತ್ತು ಅಂದರೆ, ನೊಂದಂತಹ ಜನರು ಮಗು ಯಾವ ರೀತಿ ತನ್ನ ತಾಯಿಯ ಬಳಿಗೆ ಓಡಿ ಬರುವುದೋ ಅದೇ ರೀತಿಯಲ್ಲಿ ಹೆಳವನಕಟ್ಟೆ ಗಿರಿಯಮ್ಮನ ಬಳಿಗೆ ಸಮಸ್ಯೆಗಳಿಂದ ಕೂಡಿದಂತಹ ಜನರು ಪರಿಹಾರಕ್ಕಾಗಿ ಓಡೋಡಿ ಬರ್ತಾ ಇದ್ರಂತೆ. ಹೆಳವನಕಟ್ಟೆ ಗಿರಿಯಮ್ಮ ಅವರು ಜನರ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವುದರ ಜೊತೆಗೆ ಕೆಲವೊಂದು ಪವಾಡಗಳನ್ನು ಮಾಡಿದ್ರಂತೆ. ಆ ಪವಾಡಗಳು ಅಂದರೆ ವಿದ್ಯಾರ್ಥಿಗಳೇ ಮಿರಾಕಲ್ ಅಂತ ಹೇಳ್ತೇವಲ್ಲ ಅದು. ಈ ಕೆಲವೊಂದು ಪವಾಡಗಳನ್ನು ಮಾಡಿದರು. ಆ ಪವಾಡಗಳು ಯಾವುದು ಅಂತ ನೋಡೋಣ. ಒಂದನೇದಾಗಿ ಪುಂಗನೂರು ಅನ್ನುವಂಥ ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಅವನು ತನ್ನ ಎರಡೂ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸ್ಕೊಳ್ತಾನಂತೆ. ಆಗ ಆತನ ಭಕ್ತಿಗೆ ಮೆಚ್ಚಿ ಬಂದಂತಹ ಭಗವಂತ ಅವನು ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ಹೀಗೆ ಹೇಳ್ತಾನಂತೆ, ಒಂದು ಕಣ್ಣಿನ ದೃಷ್ಟಿಯನ್ನು ನಾನು ಕೊಡ್ತೇನೆ, ಇನ್ನೊಂದು ಕಣ್ಣಿನ ದೃಷ್ಟಿಯನ್ನು ನನ್ನ ಭಕ್ತೆ ಇದ್ದಾಳೆ, ನನ್ನ ಭಕ್ತೆ ಹೆಳವನಕಟ್ಟೆ ಗಿರಿಯಮ್ಮ ಇದ್ದಾಳೆ, ಆಕೆಯ ಹತ್ತಿರ ನೀನು ಪ್ರಾರ್ಥಿಸ್ಕೋ ಅಂತ ಹೇಳಿ ದೇವರು ಅದೃಶ್ಯರಾಗ್ತಾರಂತೆ. ಒಂದು ಕಣ್ಣಿನ ದೃಷ್ಟಿ ಆ ರಾಜನಿಗೆ ಬರ್ತದೆ, ಇನ್ನೊಂದು ಕಣ್ಣಿನ ದೃಷ್ಟಿ ಬೇಕಲ್ವಾ. ಅದಕ್ಕೆ ಅವನು ಏನು ಮಾಡ್ತಾನೆ, ಶ್ರೀನಿವಾಸನ ಆದೇಶದಂತೆ ರಾಜನು ಗಿರಿಯಮ್ಮ ಅವರ ನೆರವನ್ನು ಕೋರ್ತಾನಂತೆ. ಆಗ ಗಿರಿಯಮ್ಮ ಅವರು ಅಂಜನ ಅಂದರೆ ಕಾಡಿಗೆ, ಈ ಕಾಡಿಗೆಯನ್ನು ಮಾಡಿ ರಾಜನಿಗೆ ಹೇಳ್ತಾರಂತೆ, ಈಗ ಈ ಕಾಡಿಗೆಯನ್ನು ಕಣ್ಣಿಗೆ ಹಚ್ಚಿಕೋ ಅಂತ ಹೇಳಿದಾಗ ರಾಜನಿಗೆ ದೃಷ್ಟಿ ಬರ್ತದಂತೆ. ಇನ್ನು ಎರಡನೆಯ ಪವಾಡ ಯಾವುದು ಅಂತ ನೋಡೋಣ. ಗಿರಿಯಮ್ಮ ಅವರು ಯಾವುದಾದ್ರೂ ಮಕ್ಕಳನ್ನು ಕಂಡ್ರೆ ಅವರು ಆ ಮಕ್ಕಳನ್ನು ಮುದ್ದಾಡ್ತಾ ಇದ್ರಂತೆ, ಅಪ್ಪಿಕೊಳ್ತಾ ಇದ್ರಂತೆ. ಹೀಗೆ ಅಪ್ಪಿಕೊಂಡಂಥ ಯಾವ ಮಕ್ಕಳನ್ನು ಹೆಳವನಕಟ್ಟೆ ಗಿರಿಯಮ್ಮ ಅವರು ಅಪ್ಪಿಕೊಳ್ತಾರೋ ಆ ಮಕ್ಕಳು ಶಕ್ತಿಯುತವಾಗಿ ಬೆಳೀತಾ ಇದ್ರಂತೆ. ಅದರ ಜೊತೆಯಲ್ಲಿ ದೀರ್ಘಾಯುಷ್ಯ ಕೂಡ ಇತ್ತಂತೆ ಅವರಿಗೆ. ಹೀಗಾಗಿ ಜನರು ಏನು ಮಾಡ್ತಾರೆ, ಅವರು ತಮ್ಮ ಮಕ್ಕಳನ್ನು ಹೆಳವನಕಟ್ಟೆ ಗಿರಿಯಮ್ಮನ ತೊಡೆಯ ಮೇಲೆ ಮಲಗಿಸ್ಲಿಕ್ಕೆ ಹಾತೊರಿತಾ ಇದ್ರಂತೆ. ಹೀಗೆ ಇವರ ಈ ಕೀರ್ತಿ ಹರಡ್ತಾ ಇದ್ದ ಹಾಗೆ ಹೆಳವನಕಟ್ಟೆ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇದ್ದವರು ಜೊತೆಯಲ್ಲೇ ಹೆಳವನಕಟ್ಟೆ ಗಿರಿಯಮ್ಮನ ಭಕ್ತರೂ ಆಗತೊಡಗಿದ್ರು ಅಂತ ಹೇಳ್ತಾರೆ. ಹೀಗೆ ಗಿರಿಯಮ್ಮನ ಕರುಣೆಯಿಂದ ಅನೇಕ ಜನರಿಗೆ ತಮ್ಮಲ್ಲಿದ್ದಂತಹ ರೋಗಗಳಿಗೆ ರೋಗ ನಿವಾರಣೆಗಾಗಿ ಹೆಳವನಕಟ್ಟೆ ಗಿರಿಯಮ್ಮ ಅವರು ಕೆಲವು ಪರಿಹಾರಗಳನ್ನು ಸೂಚಿಸ್ತಾ ಇದ್ರಂತೆ. ಜೊತೆಯಲ್ಲಿ ಆ ಕಾಯಿಲೆಗಳೆಲ್ಲ ನಿವಾರಣೆ ಆಗ್ತಾ ಇತ್ತಂತೆ. ಮೊದಲು ಒಮ್ಮೆ ಉಡುಪಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗೋಪಾಲದಾಸರು ಅವರಿಗೆ ದರ್ಶನವನ್ನು ನೀಡ್ತಾರಂತೆ. ಮತ್ತೊಮ್ಮೆ ಅದೇ ಮಾರ್ಗವಾಗಿ ಉಡುಪಿಗೆ ಹೋಗ್ತಾ ಇರುವಾಗ ಗೋಪಾಲದಾಸರು ಈ ಗಿರಿಯಮ್ಮನವರಿಗೆ ಬಾಲಗೋಪಾಲನ ವಿಗ್ರಹವನ್ನು ನೀಡಿ ಆಶೀರ್ವಾದ ಮಾಡ್ತಾರಂತೆ. ಜೊತೆಗೆ ಅವರು ಹೇಳ್ತಾರಂತೆ, ಹೆಳವನಕಟ್ಟೆ ರಂಗ ಅನ್ನುವಂತಹ ಅಂಕಿತದಲ್ಲಿ ದೇವರ ನಾಮವನ್ನು ರಚಿಸಲಿಕ್ಕೆ ಅವರಿಗೊಂದು ಸೂಚನೆಯನ್ನು ನೀಡ್ತಾರಂತೆ. ಹೆಳವನಕಟ್ಟೆ ಗಿರಿಯಮ್ಮ ಇವರ ಕುರಿತಾಗಿ ಇನ್ನೊಂದು ಕಥೆ ಬರ್ತದೆ. ಆ ಕಥೆ ಯಾವುದಂದರೆ, ದಕ್ಷಿಣಾದಿ ಶ್ರೀ ಕವೀಂದ್ರ ಮಠದ ಮಂತ್ರಾಲಯ ಪೀಠಾಧಿಪತಿಗಳಾದಂತಹ ಶ್ರೀ ಸುಮತೀಂದ್ರ ತೀರ್ಥರು ಒಮ್ಮೆ ಸಂಚಾರ ಮಾಡ್ತಾ ಇರ್ತಾರಂತೆ. ಸಂಚಾರದಲ್ಲಿ ಅವರು ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿಗೆ ಬಂದಾಗ ಗಿರಿಯಮ್ಮನ ಕೆಲವು ವಿರೋಧಿಗಳು ಅವರನ್ನು ಬಂಜೆ ಅನ್ನುವಂತಹ ಉದ್ದೇಶ ಮಾಡಿಕೊಂಡು ಸ್ವಾಮಿಗಳಿಗೆ ತೀರ್ಥ ಕೊಡಲಿಕ್ಕೆ ವಿರೋಧಿಸ್ತಾರಂತೆ. ಅಂದರೆ ಸ್ವಾಮಿಗಳಿಂದ ಆಕೆ ತೀರ್ಥವನ್ನು ಪಡಿಬಾರ್ದು ಅಂತ ಅವರು ವಿರೋಧ ಮಾಡ್ತಾರಂತೆ. ಆಗ ಈ ಸ್ವಾಮಿಗಳು ಏನು ಮಾಡ್ತಾರೆ, ಗಿರಿಯಮ್ಮನನ್ನು ಮುಂದೆ ಕರೀತಾರಂತೆ. ಮುಂದೆ ಕರೆದು ಅವರಿಗೆ ತೀರ್ಥವನ್ನು ಕೊಡ್ತಾರೆ. ತೀರ್ಥ ಕೊಟ್ಟ ನಂತರ ಅವರ ಕೈಗಳನ್ನು ನೋಡಿ ಆ ಸ್ವಾಮಿಯವರು ಹೇಳ್ತಾರಂತೆ, ಯಾರು ಈಕೆಯನ್ನು ಬಂಜೆ ಎಂದು ಕರೆದದ್ದು? ಇವರದ್ದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಬಾಲಗೋಪಾಲಕೃಷ್ಣನನ್ನು ಆಡಿಸಿದ ಯಶೋದೆಯ ಕೈ ಅಂತ ಅವರು ಘೋಷಣೆ ಮಾಡ್ತಾರಂತೆ. ಅಂದಿನಿಂದ ಹೆಳವನಕಟ್ಟೆ ಗಿರಿಯಮ್ಮನವರನ್ನು ಯಶೋದೆಯ ಅವತಾರ ಅಂತ ಕರೆಯಲಾಗ್ತದೆ. ಸ್ವಾಮೀಜಿಯವರು ಆಕೆಯನ್ನು ಯಶೋಧ ಅಂತ ಕರೀಲಿಕ್ಕೆ ಒಂದು ಕಾರಣ ಇದೆ. ಅವರ ಅಂಗೈಯಲ್ಲಿ ದಿವ್ಯ ಸುದರ್ಶನ ಚಕ್ರದ ಚಿಹ್ನೆ ಇತ್ತು. ಹಾಗಾಗಿ ಸ್ವಾಮೀಜಿಯವರು ಹೆಳವನಕಟ್ಟೆ ಗಿರಿಯಮ್ಮನನ್ನು ಯಶೋಧ ಅಂತ ಕರೆದದ್ದು. ಮತ್ತು
ಈ ಹೆಳವನಕಟ್ಟೆ ಗಿರಿಯಮ್ಮನವರಿಂದ ರಂಗನನ್ನು ತೋರಿಸಲಿಕ್ಕೆ ಹೇಳ್ತಾರಂತೆ. ಶ್ರೀ ರಂಗನಾಥನನ್ನು ತೋರಿಸು ಅಂತ ಹೇಳಿದಾಗ ಗಿರಿಯಮ್ಮ ಏನು ಮಾಡ್ತಾರಂದರೆ ಅಲ್ಲೇ ಒಂದು ರಂಗೋಲಿಯನ್ನು ಹಾಕ್ತಾರಂತೆ. ಹಾಗೆ ಶ್ರೀ ಗೋಪಾಲದಾಸರು ಉಡುಗೊರೆಯಾಗಿ ನೀಡಿದ್ದ ವೇಣುಗೋಪಾಲನ ವಿಗ್ರಹವನ್ನು ಆ ರಂಗವಲ್ಲಿಯ ಮೇಲೆ ಇಡ್ತಾರೆ. ಇಟ್ಟ ನಂತರ ಗಿರಿಯಮ್ಮ ಭಗವಂತನನ್ನು ಸ್ತುತಿಸುತ್ತಾ ಹಾಡತೊಡಗ್ತಾರೆ. ಭಗವಂತ ಅವರ ಆ ಒಂದು ಮಧುರವಾದಂತಹ ಆ ಒಂದು ನುಡಿಗೆ ನರ್ತಿಸಲಾರಂಭಿಸ್ತಾನಂತೆ ಮತ್ತು ಎಲ್ರಿಗೂ ತನ್ನ ದರ್ಶನವನ್ನು ನೀಡ್ತಾನೆ. ಅಲ್ಲೇ ಇದ್ದಂತಹ ಗಿರಿಯಮ್ಮ ಆ ಒಂದು ಆ ಮಗುವನ್ನು ಎತ್ತಿಕೊಂಡಂತಹ ಅಂದರೆ ಉಡುಗೊರೆಯಾಗಿ ನೀಡಿದಂಥ ವೇಣುಗೋಪಾಲನ ವಿಗ್ರಹವೇ ಈಗ ನಿಜವಾದ ಮಗುವಾಗಿ ಕಾಣಿಸ್ತದೆ. ಆ ಮಗುವನ್ನು ಎತ್ತಿಕೊಂಡಂತಹ ಗಿರಿಯಮ್ಮ ಆ ಮಗುವನ್ನು ಸ್ವಾಮೀಜಿಯವರ ಮುಂದೆ ಮಲಗಿಸ್ತಾರಂತೆ. ಹಾಗೆ ಈ ಮೂಲಕ ಭಗವಂತನನ್ನು ನೋಡಿದಂತಹ ಸ್ವಾಮೀಜಿಯವರು ಬಹಳ ಸಂತೋಷದಿಂದ ಗಿರಿಯಮ್ಮನನ್ನು ನೋಡಿ ಆನಂದ ಬಾಷ್ಪ ಹರಿಸ್ತಾರಂತೆ. ಗಿರಿಯಮ್ಮ ಅವರ ಕಥೆ ಸಮಾಜವನ್ನು ಕುರಿತಂತೆ ಸನಾತನ ಧರ್ಮದ ಸಹಿಷ್ಣುತೆ ಮತ್ತು ವಿಶಾಲ ದೃಷ್ಟಿಗೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಸನಾತನ ಧರ್ಮವು ಮಹಿಳಾ ದ್ವೇಷಿ ಎಂದು ಆಕ್ಷೇಪಿಸ್ತಾ ಇದ್ದವರಿಗೆ ಗಿರಿಯಮ್ಮ ಅವರ ಕತೆ ನೇರ ಉತ್ತರವಾಗಿದೆ. ಅಂದರೆ ಭಗವಂತನ ಪ್ರೇಮ ಮತ್ತು ಮೋಕ್ಷ ಸಾಧನೆಯು ಪುರುಷರಿಗೆ ಮೀಸಲಲ್ಲ ಅನ್ನುವಂಥದ್ದನ್ನು, ಅಂದರೆ ಸ್ತ್ರೀಯರಿಗೂ ಕೂಡ ಅದು ತೆರೆದಿದೆ ಅನ್ನುವಂಥದ್ದು. ಅಂದರೆ ಹಾಗಾಗಿ ಭಾರತದಲ್ಲಿ ಗಿರಿಯಮ್ಮ, ಮೀರಾಬಾಯಿ, ಅಂಡಾಳ್ ಅನ್ನುವಂತಹ ಅನೇಕ ಭಕ್ತರನ್ನು ನಾವು ಕಾಣಬಹುದು. ಇಲ್ಲಿ ಹೆಳವನಕಟ್ಟೆ ಗಿರಿಯಮ್ಮನ ಪವಾಡಕ್ಕೆ ಇನ್ನೊಂದು ಉದಾಹರಣೆನ ಹೀಗೆ ನೋಡ್ಬೋದು. ಒಮ್ಮೆ ರಂಗನಾಥ ಸ್ವಾಮಿಯ ಬೆರಳಿನ ಉಂಗುರ ಕಾಣೆಯಾಗಿರ್ತದಂತೆ. ಆಗ ಈಕೆ ಒಂದು ಕೀರ್ತನೆಯನ್ನು ಬರೆದು ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ ಅನ್ನುವಂತಹ ಒಂದು ಗೀತೆಯನ್ನು ಬರೆದಿದ್ರು. ಅದರಂತೆ ಆ ಗುಬ್ಬಿ ಏನು ಮಾಡ್ತದೆ, ಆ ರಂಗನಾಥನ ಬೆರಳಿನ ಉಂಗುರವನ್ನು ತಂದಿಡ್ತದಂತೆ. ಹೀಗೆ ಹಲವಾರು ಕಥೆಗಳು, ಅಂದರೆ ಪವಾಡಗಳ ಕಥೆಗಳು ಪ್ರಚಲಿತದಲ್ಲಿದೆ. ಹೀಗೆ ಬೇರೆ ಬೇರೆ ಕಥೆಗಳನ್ನು ನಾವು ಗಮನಿಸಬಹುದು. ಗಿರಿಯಮ್ಮನವರು ಹರಿದಾಸ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಚಂದ್ರಹಾಸ ಕಥೆ, ಸೀತಾ ಕಲ್ಯಾಣ, ಮುದ್ದಾಲಕನ ಕಥೆ, ಹೀಗೆ ಅವರು ರಚಿಸಿರುವಂತಹ ಖಂಡಕಾವ್ಯಗಳು. ಅದರ ಜೊತೆಯಲ್ಲೇ ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶನ ಶೈಲಿ ಅವರ ಕಾವ್ಯಗಳಲ್ಲಿ ಎದ್ದು ಕಾಣ್ತದೆ. ಗಿರಿಯಮ್ಮನ ಕೃತಿಗಳು ಹೆಚ್ಚಾಗಿ ಪ್ರಚಾರದಲ್ಲಿರುವುದು ಆಕೆಯ ಹಾಡುಗಳಲ್ಲಿ. ನಾಡಿನಾದ್ಯಂತ ಗಿರಿಯಮ್ಮನವರು ರಚಿಸಿರುವಂಥ ಶಂಕರ ಗಂಡನ ಹಾಡು, ಬ್ರಹ್ಮಕೊರವಂಜಿ, ಕೃಷ್ಣ ಕೊರವಂಜಿ, ಸೀತಾ ಕಲ್ಯಾಣ, ಲವಕುಶ ಕಾಳಗ, ಮುದ್ದಾಲಕನ ಹಾಡು, ಹೀಗೆ ಗಿರಿಯಮ್ಮನವರು ಬರೆದಂತಹ ಈ ಬಹುತೇಕ ಹಾಡುಗಳು ನಿತ್ಯ ನಿರ್ಮಲ ಪರಮಾನಂದ ಹೃದಯೇ ಎಂದು ಅಂತ್ಯಗೊಳ್ಳುತ್ತವೆ. ಹೊನ್ನಾಳಿಗೆ ಸಮೀಪವಾಗಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಮ್ಮಾರಗಟ್ಟೆ ಅನ್ನುವಂಥ ಒಂದು ಗ್ರಾಮವಿದೆ. ಒಂದು ಶ್ರಾವಣ ಶುದ್ಧ ಪಂಚಮಿಯ ದಿನ ಗಿರಿಯಮ್ಮ ತುಂಗಾ ಪ್ರವಾಹದಲ್ಲಿ ಇಳಿದು ಜಲಸಮಾಧಿ ಹೊಂದಿದರು ಎಂದು ನಂಬಲಾಗಿದೆ. ಹೆಳವನಕಟ್ಟೆ ಗಿರಿಯಮ್ಮನವರು ಕನ್ನಡದ ಮೀರಾಬಾಯಿ ಎಂದೇ ಖ್ಯಾತರಾಗಿದ್ದು, ಅವರ ಭಕ್ತಿ ಮತ್ತು ಕಾವ್ಯಗಳು ಹರಿದಾಸ ಪರಂಪರೆಯಲ್ಲಿ ಚಿರಸ್ಥಾಯಿಯಾಗಿವೆ. ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ದೇವಾಲಯವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೌಮಾರನಹಳ್ಳಿಯಲ್ಲಿ ಇದೆ. ಅಂದರೆ ಈ ದೇವಾಲಯವನ್ನು ಹೆಳವನಕಟ್ಟೆ ಗಿರಿಯಮ್ಮ ಕಟ್ಟಿಸಿದ್ಲು ಅನ್ನುವಂಥದ್ದು. ಅಂದರೆ ಆ ರಾಜನಿಗೆ ಕಣ್ಣು ಬಂದದ್ರಿಂದಾಗಿ ಇದರಿಂದ ಸಂತೃಪ್ತನಾದಂತಹ ಆತ ಹೇರಳವಾದಂಥ ಹೊನ್ನು ದಾನ ಮಾಡಿದನೆಂದು, ಅದರಲ್ಲಿ ಒಂದು ಹೊನ್ನಿನಿಂದ ಗಿರಿಯಮ್ಮ ಆ ದೇವಾಲಯವನ್ನು ಕಟ್ಟಿಸಲಿಕ್ಕೆ ಆ ಹಣವನ್ನೆಲ್ಲ ಬಳಸಿಕೊಂಡ್ರು ಅನ್ನುವಂಥದ್ದನ್ನು ಕೂಡ ನಾವು ಒಂದು ಪ್ರತೀತಿ ಇದೆ. ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ದೇವಾಲಯವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೌಮಾರನಹಳ್ಳಿಯಲ್ಲಿದೆ. ಈ ಸ್ಥಳದಲ್ಲಿ ನದಿಗೆ ಸೋಪಾನವನ್ನು, ಮಾರುತಿ ದೇವಸ್ಥಾನವನ್ನು ಕೂಡ ಗಿರಿಯಮ್ಮನವರು ಕಟ್ಟಿಸಿದ್ರು ಅಂತ ಅಲ್ಲಿಯ ಜನ ಹೇಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಹೆಳವನಕಟ್ಟೆ ಗಿರಿಯಮ್ಮನ ಈ ಕಥೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.